ನಿಂತ್ಕೊಳ್ಳಿ ಜಾನಿ. ಇತ್ತೀಚೆಗೆ ನಿಮಗೆ ಮರ್ವಿನ ಕಾಯಿಲೆ ಏನಾದ್ರು ಬಂದಿದ್ಯಾ? ಯಾಕೆ ಮಧು, ನಾನು ಸೀದಾ ನಮ್ಮನೆಗೆ ಬರ್ತೀನಲ್ಲ, ಬೇಕು ಅಂದ್ರೆ ಅದ್ರ ಮನೆಗೆ ಹೋಗಲ್ಲ. ಜಾನಿ ಶಟ್ ಅಪ್. ನಾನೇನ್ ಕೇಳ್ತಿದ್ದೀನಿ, ನೀವೇನ್ ಹೇಳ್ತಿದ್ದೀರಾ? ನಾಡಿದ್ದೇನ್ ವಿಶೇಷ? ನಾಡಿದ್ದು ಇವತ್ತು ಸೋಮವಾರ, ನಾಡಿದ್ದು ಬುಧವಾರ, ಇವತ್ತು 23, ನಾಡಿದ್ದು 25. ಅದೇ 25ಕ್ಕೆ ಏನ್ ವಿಶೇಷ? 25ಕ್ಕೆ ಏನು ವಿಶೇಷ ಇಲ್ಲ ಮಧು. 26ಕ್ಕೆ ರಿಪಬ್ಲಿಕ್ ಡೇ ಇದೆ, ಅವತ್ತೊಂದಿನ ಹಾಲಿಡೇ ಇರುತ್ತೆ, ಆರಾಮಾಗಿ ಮನೇಲಿ ಇರ್ಬೋದು. ಬೇರೆ ದಿನ ಯಾವ ಆಫೀಸ್ಗೆ ಹೋಗಿ ಕಡ್ದು ಗುಡ್ಡೆ ಹಾಕ್ತಿದ್ರಾ? 26 ಗೌರ್ಮೆಂಟ್ ಹಾಲಿಡೇ ಅಂತ ಮನೆಯಲ್ಲಿ ಆರಾಮಾಗಿರ್ತಾರಂತೆ. ನಾನು ಹೇಳಿದ್ದು ನೀನ್ ಮನೇಲಿ ಆರಾಮಾಗಿರ್ಬೋದು ಅಂತ. ಯಾಕೆ ನನ್ನ ತಪ್ಪು ಅರ್ಥ ಮಾಡ್ಕೋತೀಯಾ? ಈಗ ಬೇರೆ ಕಥೆಲ್ಲ ಬೇಡ. ಜನವರಿ 25ಕ್ಕೆ ಏನ್ ವಿಶೇಷ ಅಂತ ಹೇಳಿ. ಜನವರಿ 25ಕ್ಕೆ ಅಂತ ವಿಶೇಷ ಏನು ಇಲ್ಲ ಮಧು. ಫೆಬ್ರವರಿ 25ಕ್ಕೆ ನಮ್ಮ ಹಾಲ್ ಮರೋಳ್ ಬರ್ಡೇ ಇದೆ. ಮಾರ್ಚ್ 20ಕ್ಕೆ ಹೂ ಮರೋಳ್ ಬರ್ಡೇ ಇದೆ. ಏಪ್ರಿಲ್ 1 ನಮ್ಮ ಪುಟ್ಟಮಲ್ಲಿಯವ್ರ ಬರ್ಡೇ ಇದೆ. ನಿಮಗೆ ಹಾಲ್ ಮಾರೋಳು, ಹೂ ಮಾರೋಳು, ಎದುರುಗಡೆ ಮನೆ ಪುಟ್ಟಮಲ್ಲಿ ಬರ್ತ್ಡೇ ಎಲ್ಲ ನೆನಪಿರುತ್ತೆ. ನನ್ನ ಬರ್ತ್ಡೇ ಮಾತ್ರ ನೆನಪಿರಲ್ಲ. ಜನವರಿ 25ಕ್ಕೆ ನನ್ನ ಬರ್ಡೇ. ಮಧು, ಸಾರಿ, ಐ ಆಮ್ ವೆರಿ ಸಾರಿ, ಐ ರಿಯಲಿ ಸಾರಿ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಖಾಲಿ ಕೈಲಿ ನಂಗೆ ಇಷ್ಟು ಬೇಕಾಗಿಲ್ಲ. ಎಲ್ರೂ ಕರ್ಸಿ ನನ್ನ ಕೈಲಿ ಕೇಕ್ ಕಟ್ ಮಾಡಿಸಿ ಅವರಿಗೆಲ್ಲ ಊಟ ಹಾಕಿ ಗ್ರ್ಯಾಂಡ್ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು. ಅದು ನೀವು ಖರ್ಚಲ್ಲಿ. ಮಧು, ಏನ್ ಹೇಳ್ತಿದ್ಯಮ್ಮ? ಕೇಕ್ ಕಟ್ ಮಾಡೋದು ಓಕೆ, ಅಕ್ಕಪಕ್ಕದವ್ರನ್ನೆಲ್ಲ ಕರೆದು ಊಟ ಹಾಕ್ಸೋದು ಯಾಕೆ? ನಾನು ನೀನಿಬ್ರೆ ಒಂದು ಸಣ್ಣ ಕೇಕ್ ತಂದು ಕಟ್ ಮಾಡಿ ಮನೇಲಿ ಒಳ್ಳೆ ಅಡಿಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ಬಿಡೋಣ. ಅದೆಲ್ಲ ಆಗಲ್ಲ. ನಾನು ಹೇಳ್ದಾಗೆ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಬೇಕು. ನೀವು ಅದ್ ಹೇಗ್ ದುಡ್ಡು ಹೊಂದಿಸ್ತೀರೋ ನನಗಂತೂ ಗೊತ್ತಿಲ್ಲ. ನಾನಂತೂ 1 ಪೈಸಾ ಕೊಡಲ್ಲ. ಹೆಂಡತಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡಕ್ ಆಗಿಲ್ಲ ಅಂದ್ಮೇಲೆ ನಿಮಗೆ ಹೆಂಡತಿ ಯಾಕೆ, ಮನೆ ಯಾಕೆ, ಸಂಸಾರ ಯಾಕೆ? ಇದು ಜನವರಿ 25 ಹಿಂಗ್ ಬರುತ್ತೆ, ಹಿಂಗ್ ಹೋಗ್ಬಿಡುತ್ತೆ. ಆದ್ರೆ ಸಾಲ ಮಾಡಿ ಖರ್ಚು ಮಾಡಿದ ದುಡ್ಡು ಮಾತ್ರ ಮುಂದಿನ ಜನವರಿ 25 ಬರೋಷ್ಟರಲ್ಲಿ ಬಡ್ಡಿ, ಚಕ್ರ ಬಡ್ಡಿ ಎಲ್ಲ ಆಗಿ ಡಬಲ್ ಆಗ್ಬಿಟ್ಟಿರುತ್ತೆ. ಈ ರೀತಿಯೆಲ್ಲ ಮಾತಾಡಕ್ ನಿಮಗ್ ನಾಚಿಕೆ ಆಗಲ್ವಾ? ಗನ್ಸಾದವನ್ಗೆ ಸಾಲ ಮಾಡಾದ್ಮೇಲೆ ಅದನ್ನ ತೀರ್ಸೋ ಕೆಪಾಸಿಟಿನೂ ಇರ್ಬೇಕು. 25ಕ್ಕೆ ನೀವೇನಾದ್ರೂ ಪಾರ್ಟಿ ಕೊಡಿಸ್ಲಿಲ್ಲ ಅಂದ್ರೆ 26ಕ್ಕೆ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಕ್ ರೆಡಿ ಆಗಿರಿ. ಕೂತಿದ್ದಕ್ಕೆ ನಿಂತಿದ್ದಕ್ಕೆಲ್ಲ ಡಿವೋರ್ಸ್ ಅಂತಾಳಲ್ಲಪ್ಪ, ಏನ್ ಮಾಡೋದು? ಏನೇ ಗೀತಾ, ಸುಮಾರು ದಿನ ಆದ್ಮೇಲೆ ಫೋನ್ ಮಾಡಿದ್ಯಾ? ನಾಳೆ ನಿನ್ ಬರ್ತ್ಡೇ ಅಲ್ವಾ, ಅದಕ್ಕೆ ಅಡ್ವಾನ್ಸ್ ವಿಶ್ ಮಾಡೋಣ ಅಂತ ಫೋನ್ ಮಾಡಿದೆ. ಹ್ಯಾಪಿ ಬರ್ಡೇ ಮಧುರಾ. ಥ್ಯಾಂಕ್ ಯು. ನಾಳೆ ನನ್ನ ಬರ್ಡೇ ಸೆಲೆಬ್ರೇಷನ್ ಇರುತ್ತೆ. ಶಾರ್ಪ್ 7 o'clockಗೆ ನಿಮ್ಮ ಫ್ಯಾಮಿಲಿ ಜೊತೆ ನಮ್ಮ ಮನೆಗೆ ಬಂದ್ಬಿಡು. ಅಂದ್ರೆ ನಾಳೆಗ ಮಧುರವ್ರ ಬರ್ತ್ಡೇನಾ? ಮಧುರ ಅವ್ರೆ ಬನ್ನಿ ಗೌಡ್ರೆ. ಮನೆಗೆ ಬಂದಾಯ್ತು. ನಿಮ್ಮ ಮನ್ಸಿಗೆ ಯಾವಾಗ ಬತ್ತೀನೋ? ಏನಂದ್ರಿ? ಮಧುರ ಅವ್ರೆ, ನಿಮ್ದು ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅನ್ನಿ. ಅದೇನು ಅಂತ ಹೇಳಿ. ಮಧುರ ಅವ್ರೆ, ನೆನ್ನ ರಾತ್ರಿ ನೀವು ಕನ್ಸಲ್ಲಿ ಬಂದ್ಬಿಟ್ಟಿದ್ರಿ. ದಿನ ಬೆಳಗಾದ್ರೆ ನಾನು ಹುಡ್ಕೊಂಡ್ ಬರ್ತೀರಾ, ಈಗ ಕನ್ಸಲ್ ಬೇರೆ ಬಂದಿದ್ನಾ? ಇದು ಅಂತಿಂತ ಕನ್ಸಲ್ಲ ಮಧುರ ಅವ್ರೆ. ನನ್ನ ಕನಸ್ಲಿ ನೀವು ಬರ್ತ್ಡೇ ಆಚರಿಸ್ಕೊತಾ ಇದ್ರಿ. ಇಡೀ ಬೀದ ಜನ ಹೊಟ್ಟಿ ತುಂಬ್ಕೊಂಡ್ಬಿಟ್ಟಿದ್ರು. ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ನಿಮ್ಗೆ ವಿಶ್ ಮಾಡ್ತಾ ಇದ್ರು ಅನ್ನಿ. ಹೌದಾ? ಹಾಗಾದ್ರೆ ನೀವ್ ನಂಗೆ ವಿಶ್ ಮಾಡಿಲ್ವಾ? ಮಧುರ ಅವ್ರೆ, ನಾನಿಲ್ದೆ ನಿಮ್ ಬರ್ತ್ಡೇ ಮಾಡ್ಕೊಳಕ್ಕಾದ್ದ? ಇಡೀ ದಿನ ನಮ್ಮ ತಂಡಲ್ಲೇ ಇದ್ದಿ. ಅದು ನಿಜ ಬಿಡಿ. ಯಾರಾದ್ರೂ ಕೇಕ್ನ ಕದ್ದು ತಿನ್ಬರ್ತಾರೆ ಅನ್ನೋ ಭಯಕ್ಕೆ ನನ್ ಪಕ್ಕನೇ ನಿಂತಿದ್ರೇನೋ. ಇದೇನ್ ಮಧುರ ಅವ್ರೆ, ನನ್ ಬಗ್ಗೆ ಹಿಂಗೆ ಹೋಗ್ಬಿಟ್ರಿ? ಗೌಡ್ರೆ, ಬೇಜಾರ್ ಮಾಡ್ಕೋಬೇಡಿ, ನಾನು ಸುಮ್ನೆ ತಮಾಷೆ ಮಾಡ್ದೆ. ನೀವು ಕನ್ಸು ಅಂತ ಹೇಳಿದ್ರಲ್ಲ, ಅದು ಬರೀ ಕನ್ಸಲ್ಲ, ನಾಳೆ ನಿಜವಾಗ್ಲೂ ನನ್ ಬರ್ಡೇ. ಹೌದಾ ಮಧುರ ಅವ್ರೆ? ಈಗ್ಲಾದ್ರೂ ಗೊತ್ತಾಯ್ತಾ ನಿಮ್ಮ ಮೇಲೆ ನನಗೆ ಎಷ್ಟು ಪ್ರೀತಿ ಅದ ಅಂತ? ಏನಂದ್ರೆ? ಅಂದ್ರೆ ಒಬ್ರ ಮೇಲೆ ಪ್ರೀತಿ ಇದ್ರೆ ತಾನೆ ಕನ್ಸಲ್ ಬರೋದು ಅಂತ ಹೇಳ್ದಿ. ಮಧುರ ಅವ್ರೆ, ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಯಾಕೆ ಗೌಡ್ರೆ ಈಗ್ಲೇ ಕೈ ಕೊಡ್ತಿದ್ದೀರಾ? ನಾಳೆ ನನ್ನ ಬರ್ಡೇ ಸೆಲೆಬ್ರೇಷನ್ ಬಂದ್ರೆ ಗಿಫ್ಟ್ ಕೊಡ್ಬೇಕು ಅಂತ ಎಸ್ಕೇಪ್ ಆಗ್ತಿದ್ದೀರಾ? ಮಧುರ ಅವ್ರೆ, ಎಂತ ಮಾತು ಅಂತ ಹೇಳ್ತಾ ಇದ್ದೀರಿ. ನಿಮ್ಗೆ ಯಾನ್ ಬೇಕು ಅಂತ ಹೇಳಿ, ಬೇಕಾದ್ರೆ ಆಕಾಶದಲ್ಲಿರೋ ನಕ್ಷತ್ರ ಕಿತ್ಕೊಂಡ್ಬಂದು ಚಿತ್ರಾನ್ನ ಮಾಡ್ಕೊಡ್ಲ್ಯಾ? ಆಕಾಶದಲ್ಲಿರೋ ನಕ್ಷತ್ರ ಏನು ಬಾಸುಮತಿ ರೈಸ್ ಅನ್ಕೊಂಡಿದ್ರ ತಂದು ಚಿತ್ರಾನ್ನ ಮಾಡಕ್ಕೆ? ನೀವ್ ನಂಗೆ ಏನೋ ಕೊಡೋದ್ ಬೇಡ. ನಾಳೆ ನನ್ನ ಬರ್ಡೇ ಅಂತ ಜಾನಿ ಪಾರ್ಟಿ ಅರೇಂಜ್ ಮಾಡಿದ್ದಾರೆ, ಬಂದು ಊಟ ಮಾಡ್ಕೊಂಡು ಹೋಗಿ ಸಾಕು. ಮಧುರ ಅವ್ರೆ, ನೀವು ಹೇಳ್ದದು ಹೆಂಗದ ಅಂದ್ರೆ, ಅದ್ಯಾನ ನಂಬ್ಕೊಂಡು ಹೊಟ್ಟಿಲ್ ಮಾಡ್ರು ಅಡ್ಗನೆಲ್ಲ ಭಿಕ್ಷುಕನಿಗೆ ದಾನ ಮಾಡ್ಬಿಟ್ಟು ಕೊನೆಗ ಅದು ಇಲ್ಲ ಇದು ಇಲ್ಲ ಅನ್ಬಿಟ್ಟು ಪುನಃ ಭಿಕ್ಷಕ್ಕಂತ ಹೋಗಿ ಭಿಕ್ಷೆ ಬೇಡ್ದಂಗೆ ಆಯ್ತು. ಗೌಡ್ರೆ, ಜಾನಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಪಾರ್ಟಿ ಕೊಡಿಸ್ಬೇಕು ಅಂತ ಹೇಳಿದೀನಿ, ಅವ್ರು ಕೊಡಿಸ್ತಾರೆ, ನೀವು ಬಂದು ಊಟ ಮಾಡ್ಕೊಂಡು ಹೋಗ್ತೀರಾ ಅಷ್ಟೇ. ಬೇರೆಯವ್ರ ಪಾರ್ಟಿಗೆ BMTC ಬಸ್ಸಲ್ಲಿ ಹೋಗೋಕ್ಕೆ ಅಣ್ಣಪ್ಪನವ್ರ ತುಂಬ ಕಾಸಿಲ್ಲ ಅಂದಮೇಲೆ ಈ ಪಾರ್ಟಿ ಹೆಂಗೆ ಕೊಡಿಸಿದ್ರು? ತೊಂದರೆ ಇಲ್ಲ,
ಕಾದು ನೋಡು. ಪಾರವ್ರೆ ಓ ಜಾನಿ ಅವರೇ, ಬನ್ನಿ ಬನ್ನಿ, ನಾನು ನಿಮ್ಗೋಸ್ಕರನೇ ಸೈಟ್ ಮಾಡ್ತಿದ್ದೆ. ಪಾರವ್ರೆ ಅದು ಸೈಟ್ ಅಲ್ಲ, ವೇಟ್. ಹಿಡಿದ್ರಿ ಜಾಡ. ನನಗೋಸ್ಕರ ಯಾಕೆ ವೇಟ್ ಮಾಡ್ತಿದ್ರಿ ಪಾರವ್ರೆ? ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಾಗಿತ್ತಾ? 50 ಲಕ್ಷ ರೂಪಾಯಿ ಬೇಕಿತ್ತು. ಜಾನಿ ಅವರೇ ಎದ್ರಕೊಂಬಿಟ್ರ? ನಾನು ಸುಮ್ಮನೆ ಆಟ್ಗುಳಿ ಮಾಡಿದೆ. ಆಟ್ಗುಳಿನ ಮಾಡಿ ಮಾಡಿ ತುಂಬಾ ಹತ್ರ ಆದವ್ರ ಜೊತೆ ತಾನೇ ಆಟ್ಗುಳಿ ಮಾಡೋದು. ಹುಸಿ ದೂರ ಜರ್ಕೊಳ್ಳಿ. ಅಯ್ಯೋ, ಈ ತರಕಾರಿ ತಟ್ಟೆ ಇಲ್ಲಿ ಇಡ್ಬೇಕಿತ್ತು, ಅದಕ್ಕೆ ಹಂಗೆ ಹೇಳ್ದಿ. ನೀವೇನೋ ವಿಷಯ ಹೇಳ್ತೀರಾ ಅಂತ ಅನ್ಕೊಂಡ್ರೆ ಆದ್ರೆ ಯಾಕೋ ಬಾಯೇ ಬಿಡ್ತಾ ಇಲ್ಲ. ವಿಷಯನಾ? ಏನ್ ವಿಷಯ ಪಾರವ್ರೆ? ನಿಮ್ಗೆ ಹೇಳಕ್ ಇಷ್ಟ ಇಲ್ಲ ಅಂದ್ಮೇಕೆ ನಾನು ಯಾಕೆ ನಿಮ್ಮನ್ನ ಬಲವಂತ ಮಾಡ್ಲಿ? ಬೇಡ ಬುಡಿ. ಪಾರೋರ್ ಏನಪ್ಪ ಇಷ್ಟೊಂದು ಅರ್ಜೆಂಟಲ್ಲಿ ಇದ್ದಾರೆ, ಇದೇ ಗ್ಯಾಪಲ್ಲ ಐ ಲವ್ ಯು ಅಂತ ಹೇಳ್ಬಿಡ್ಲ? ಜಾನಿ ಅವರೇ, ಏನ್ ಯೋಚನೆ ಮಾಡ್ತಿದ್ದೀರಿ? ಮಧುರ ಅವ್ರು ಹುಟ್ಟದ ಹಬ್ಬದ ಪಾರ್ಟಿಗೆ ನಾನು ಬರೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬರಲ್ಲ ಕಂಬುಡಿ. ಪಾರೋರಿ ಏನ್ ಹೇಳ್ತಿದ್ದೀರಾ? ನಾಳೆ ಮಧು ಬರ್ಡೇ ಇರೋದು ನಿಜ, ಆದ್ರೆ ಪಾರ್ಟಿ ಗಿರ್ಟಿ ಅಂತದ್ದೇನಿಲ್ಲ. ಪಾರ್ಟಿ ಇದ್ದಿದ್ರೆ ನಾನು ನಿಮ್ಮನ್ನ ಕರೆದಿರ್ತಿದ್ನ. ಹೌದಾ? ನಾಳೆ ದೊಡ್ಡ ಪಾರ್ಟಿ ಇರ್ತದೆ, ಹಾಡು ಕುಂಟಾನು ಇರ್ತದೆ, ನಾನು ಚಂದ ಕುಡಿಬೋದು ಅಂತ ಸಾನೆ ಆಸೆಯಿಂದ ಇದ್ದೆ. ನೀವು ಪಾರ್ಟಿಲಿ ಡ್ಯಾನ್ಸ್ ಮಾಡ್ಬೇಕು ಅನ್ಕೊಂಡಿದ್ರಾ? ಓ ಜಾನಿ ಅವರೇ, ನನ್ಗೆ ಹಾಡಿ ಹೇಳ್ಕೊಂಡು ಕುಂಟ ಹಾಕೋದು ಅಂದ್ರೆ ಇಷ್ಟ ಅನ್ನಿ. ನಾಳೆ ಏನಾದ್ರೂ ಪಾರ್ಟಿ ಇದ್ದಿದ್ರೆ ನಾವೆಲ್ಲರೂ ಸೇರಿ ಕುಂಟ ಹಾಕ್ಬೋದಿತ್ತು. ಪಾರೋರೆ ನಾಳೆ ಪಾರ್ಟಿ ಇದೆ ಇದೆ, ನೀವು ಡ್ಯಾನ್ಸ್ ಮಾಡೋಕೆ ರೆಡಿಯಾಗಿ, ನಾನು ನೀವು ಒಟ್ಟಿಗೆ ಡ್ಯಾನ್ಸ್ ಮಾಡೋಣ. ಜಾನಿ ಅವರೇ, ಆಗ್ಲೇ ಪಾರ್ಟಿ ಎಲ್ಲ ಏನು ಇಲ್ಲ ಅಂದ್ರೆ? ಅವ್ರೆ ಅದು ಆಗ, ಈಗ ಪಾರ್ಟಿ ಇದೆ. ನೀವು ಡ್ಯಾನ್ಸ್ ಮಾಡ್ತೀರಾ ಅಂದಮೇಲೆ ನಾನು ಇಷ್ಟು ಮಾಡಲಿಲ್ಲ ಅಂದ್ರೆ ಹೇಗೆ? ಒಟ್ಟಿನಲ್ಲಿ ನೀವು ಖುಷಿಯಾಗಿರ್ಬೇಕು. ನೀವು ಖುಷಿಯಾಗಿರೋದಕ್ಕೋಸ್ಕರ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಪಾರ್ಟಿ ಅರೇಂಜ್ ಮಾಡ್ತೀನಿ. ಜಾನಿ ಅವರೇ, ಪಾರ್ಟಿ ಅಂದ್ಮ್ಯಾಕೆ ಸಾನು ದುಡ್ಡು ಖರ್ಚಾಯ್ತದಲ್ವಾ? ದುಡ್ಡು ಏನ್ ಮಾಡಿರಿ? ನಮ್ಮ ಬಾಬುನ ಹತ್ರ ಮಾತಾಡಿ ನೀವು ಸಾಲ ಕೊಡ್ಸ್ಲ್ಯಾ? ನಾನು ಆ ಕಿತ್ತೋಗಿರೋ ಪಟ್ಟಪಟ್ಟಿ ಚಡ್ಡಿ ಬನಿನ್ ಮಾರೋ ಗೌಡ್ರ ಹತ್ರ ಸಾಲ ತಗೊಳ್ಳೋದ? ನೆವರ್. ನಾನೇನು, ನನ್ನ ಸ್ಟೇಟಸ್ ಏನು? ಪಾರೋರೆ ನೀವೇನು ತಲೆ ಕೆಡಿಸ್ಕೊಬೇಡಿ, ನಾನು ಪಾರ್ಟಿ ಅರೇಂಜ್ ಮಾಡ್ತೀನಿ. ನಾಳೆ ಸಂಜೆ ಸರಿಯಾಗಿ 7 ಗಂಟೆಗೆ ನಮ್ಮ ಮನೆಗೆ ಬಂದ್ಬಿಡಿ. ನಾನು ನಿಮಗೋಸ್ಕರ ವೇಟ್ ಮಾಡ್ತಿರ್ತೀನಿ. ಬರ್ಲಾ? ಅಣ್ಣಪ್ಪನವ್ರೆ, ಏನ್ ಇವತ್ತು ಇಪ್ಪಟ್ಟಿ ಖುಷಿ ಆಗಿದ್ದೀರಿ? ಈ ಗೌಡ್ರೆ, ನಾನು ನಿಮ್ಮ ಕಣ್ಗೆ ಖುಷಿಯಾಗಿರೋ ತರ ಕಾಣಿಸ್ತೀನೇನ್ರಿ? ನೀವು ದುಃಖದಲ್ಲಿದ್ದೀರಿ ಅಂತ ನನಗೂ ಗೊತ್ತು, ಆದ್ರೆ ಅದೇನೋ ಹೇಳ್ತಾರಲ್ಲ, ಇದ್ದಂಗೆ ಹೇಳೋರು ಎದ್ದು ಬಂದು ಎದೆ ಗೊದ್ರು ಅನ್ನೋ ತರ ಆಡ್ತಿದ್ದಾರಿ. ಅದಕ್ಕೆ ಹಿಂಗೆ ಕೇಳ್ದಿ. ಅಣ್ಣಪ್ಪನವ್ರೆ, ಯಾಕೆ ಇಪ್ಪಟ್ಟಿ ದುಃಖದಲ್ಲಿದ್ದೀರಿ? ಓ, ಕಿಂಗ್ ಫಿಶರ್ ಏರ್ಲೈನ್ ಬಿದ್ದೋಯ್ತಲ್ಲ, ಹಂಗೆ ನಿಮ್ದು ಯಾವ್ದಾದ್ರು ಅಡಗು ಮುಳುಗೋಗಿದ್ದ? ಗೌಡ್ರೆ, ನನ್ನ ಆಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೆ ನಿದ್ದೆನೆ ಬರಲ್ವೇನ್ರಿ? ಜೀವನ ಅಂದ್ಮೇಲೆ ಕಷ್ಟ ಸುಖ ಎರಡು ಇದ್ದಿದ್ದೆ. ಜೀವನ ಅನ್ನೋ ಚಕ್ರದಲ್ಲಿ ಮೇಲಿದ್ದನ್ ಕೆಳಗೆ ಹೋಗ್ಲೇಬೇಕು, ಕೆಳಗಿದ್ದನ್ ಮೇಲ್ ಬರ್ಲೇಬೇಕು. ಮುಂಕಣಿ ಹೊಳಿ ಹಿಂಗೆ ಹೊಸ ಜನ ಮಾತಾಡ್ಕೊಂಡೇ ಶಿವನ್ ಪಾದ ಸೇರ್ಕೊಂಡ್ಬಿಟ್ಟಾರೆ. ಗುರಾಯ್ಸದ್ ಬಿಟ್ಬಿಟ್ಟು ವಿಷಯ ಯಾನ ಅಂತ ಹೇಳಿ ನಿಮ್ಮ ಹತ್ರ ಹೇಳಿ ಏನು ಪ್ರಯೋಜನ ಇಲ್ಲ ಬಿಡಿ. ಅಣ್ಣಪ್ಪನವ್ರೆ, ಪಾಪ ಮಾಡ್ಕೊಳ್ಳೋದ್ ಬಿಡಿ, ನಿಮ್ ಕಷ್ಟ ಯಾನಂತ ನಂತ ಹೇಳ್ಕೊಳ್ಳಿ. ನಿಮ್ಮ ಹತ್ರ ಕಷ್ಟ ಹೇಳ್ಕೊಂಡ್ರೆ ಇನ್ನೂ ಆಡ್ಕೋತ್ರೆ ಹೊರ್ತು ನನಗೆ ಸಹಾಯ ಮಾಡೋದಿಲ್ಲ. ಅಣ್ಣಪ್ಪನವ್ರೆ, ಅಲಸನನ್ನು ನೋಡಕ್ಕೆ ಮ್ಯಾಲ ಮುಳ್ಳು ಇರ್ತದೆ, ಆದ್ರೆ ಒಳಗೆ ಸಿಹಿಯಾದ ತೊಳೆ ಇರ್ತದೆ. ನಾನು ಹಂಗೆಯೇ, ನನ್ನ ಮಾತು ದೊಣ್ಣೆ ತರ, ಮನ್ಸು ಬೆಣ್ಣೆ ತರ. ಬೇರೆಯವ್ರ ಕಷ್ಟನ ಕೇಳೋದೆಟ್ಕಲ್ಲಿ ಸರ್ಕಂತ ಕರ್ಗೋಗ್ಬಿಡ್ತದೆ. ನಿಮ್ಮ ಕಷ್ಟನ ಕೇಳೋದಿರ್ಲಿ, ನಿಮ್ಮ ನೋಡ್ದೆಟ್ಕಲೆ ಕರ್ಗೋಗ್ಬಿಟ್ಟದೆ. ಯಾನಂತ ಹೇಳಿ? ನಾಳೆ ಮಧು ಬರ್ಡೇ ಗೌಡ್ರೆ. ಅಣ್ಣಪ್ಪನವ್ರೆ, ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಗೌಡ್ರೆ, ನನ್ಗೆ ಯಾಕ್ರಿ ವಿಶ್ ಮಾಡ್ತಿದ್ದೀರಾ? ನಾನು ಹೇಳಿದ್ದು ನಾಳೆ ಮಧು ಬರ್ಡೇ ಅಂತ, ನನ್ನ ಬರ್ಡೇ ಅಂತ ಅಲ್ಲ. ಅಣ್ಣಪ್ಪನವ್ರೆ, ಎಂಡ್ರು ಬರ್ತ್ಡೇನ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋದ್ ಬಿಟ್ಬಿಟ್ಟು ಯಾಕೆ ಹಿಂಗ್ ಮುಖನ ಸೀದೋಗಿರೋ ಮಡ್ಕತರ ಮಾಡ್ಕೊಂಡಿದ್ದಾರಿ? ಈ ಗೌಡ್ರೆ, ಅದೇ ಕಷ್ಟ ಆಗಿರೋದ್ರಿ. ನಾಳೆ ಅವಳ ಬರ್ಡೇಗೆ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಊಟ ಹಾಕ್ಸಿ ಕೇಕ್ ಕಟ್ ಮಾಡಿಸಿ ದೊಡ್ಡದಾಗಿ ಪಾರ್ಟಿ ಮಾಡ್ಬೇಕಂತೆ. ಕೊಡೋದಪ್ಪ, ಅಷ್ಟು ಮಾಡಿದ್ಮೇಲೆ ಕಟ್ಕೊಂಡು ಏನ್ ಪ್ರಯೋಜನ? ಈ ಗೌಡ್ರೆ, ಪಾರ್ಟಿ ಕೊಡ್ಸೋದು ಅಂದ್ರೆ ಸುಲಭ ಅನ್ಕೊಂಡಿದ್ದೀರೇನ್ರಿ? ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಗೊತ್ತಾ? ಓಹೋ, ಇದ ವಿಷಯ. ನಿಮ್ಗ ಕರೆನ್ಸಿ ಪ್ರಾಬ್ಲಮ್ಮು. ಅಣ್ಣಪ್ಪನವ್ರೆ, ನೀವೇನು ತಲೆ ಕೆಡ್ಸ್ಕೊಬೇಡಿ, ಎಷ್ಟೇ ಖರ್ಚಾರು ಪರವಾಗಿಲ್ಲ. ಮಧುರ ಅವ್ರ ಬರ್ತ್ಡೇಗೆ ಪಾರ್ಟಿನ ನಾನು ಕೊಡಿಸ್ತೀನಿ. ಮಧುರ ಅವ್ರಿಗೋಸ್ಕರ ಅಷ್ಟು ಮಾಡಿದ್ರೆ ಹೆಂಗೆ ಹೇಳಿ? ಈ ಗೌಡ್ರೆ, ನನ್ನ ಹೆಂಡತಿ ಬರ್ಡೇ ಪಾರ್ಟಿ ನಾನು ನೀವ್ಯಾಕೆ ಕೊಡಿಸ್ಬೇಕು? ಯಾಕೆ ಕೊಡಿಸ್ಬೇಕು ಅಂದ್ರೆ, ಮಧುರ ಅವ್ರು ಯಾವ್ಯಾವ ಆಸೆನ ನೀವು ಈಡೇರ್ಸಕ್ಕಾಗಲ್ವೋ ಅದನ್ನ ನಾನು ಈಡೇರಿಸ್ಬೇಕು. ಅದು ನನ್ನ ಕರ್ತವ್ಯ. ಅಣ್ಣಪ್ಪನವ್ರೆ, ಈ ಗೌಡ್ರೆ, ನೀವು ಹೀಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ರೆ ನಾಳೆ ಮಧುರನ್ ಬರ್ಡೇ ಜೊತೆಗೆ ನಿಮ್ಮ ಡೆತ್ ಡೇನು ಸೆಲೆಬ್ರೇಟ್ ಮಾಡ್ಬೇಕಾಗತ್ತೆ.
ಅಣ್ಣಪ್ಪನವ್ರಿ ಹಿಂಗೆಲ್ಲ ಮಾತಾಡೋದು ಬಿಟ್ಬಿಟ್ಟು ನನ್ನಿಂದ ಧ್ಯಾನ ಆಗಬೇಕು ಅದನ್ನ ಹೇಳಿ. ಅದು ಮಧುರನ್ ಬರ್ಡೇ ಪಾರ್ಟಿ ಖರ್ಚಿಗೆ ನೀವು ನನಗೆ ಸಾಲ ಕೊಡಬೇಕು, ಆದಷ್ಟು ಬೇಗ ವಾಪಸ್ ಕೊಟ್ಬಿಡ್ತೀನಿ. ಅಣ್ಣಪ್ಪನವ್ರಿ ನಿಮ್ಗೆ ಸಾಲ ಕೊಡೋದು ಒಂದಿಯೇ, ಪಾತ್ರೆಗೆ ಹಾಕೋ ಸಕ್ಕರೆನ ನೀರಿಗೆ ಹಾಕೋದು ಒಂದಿಯೇ. ಏನ್ ನಿಮ್ಮ ಮಾತಿನ ಅರ್ಥ? ನಾನು ಸಾಲ ತಗೊಂಡ್ರೆ ವಾಪಸ್ ಕೊಡಲ್ಲ ಅಂತನಾ? ಓ ಅಣ್ಣಪ್ಪನವ್ರಿ, ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಅರ್ಥ ಮಾಡಿಸ್ಬೇಕಾ? ತೊಂದರೆ ಇಲ್ಲ, ನಾನು ನಿಮ್ಗೆ ಸಾಲ ಕೊಡ್ತೀನಿ, ಆದ್ರೆ ನಿಮಗೋಸ್ಕರ ಅಲ್ಲ, ಮಧುರ ಅವ್ರಿಗೋಸ್ಕರ. ಆಯ್ತು, ಯಾರಿಗೋಸ್ಕರನಾದ್ರೂ ಕೊಡಿ, ಆದ್ರೆ ಪಾರ್ಟಿಗೆ ನೀವೇ ಸಾಲ ಕೊಟ್ಟಿದ್ದು ಅಂತ ಎಲ್ಲೂ ಬಾಯಿ ಬಿಡಬಾರ್ದು. ಹಾಗಿದ್ರೆ ಸಾಲ ಕೊಡಿ, ಇಲ್ಲಾಂದ್ರೆ ಬೇಡ. ಕೊಚ್ಚಲ್ ಬಿದ್ರು ಒದ್ದೆ ಆಗಿಲ್ಲ ಅಂತ ರಚ್ಚೆ ಹಿಡಿತಾ ಇದ್ದಾರಿ. ನಾವು ನಿಮಗೆ ಮಾತು ಕೊಡ್ತಾ ಇದೀವಿ, ಇದು ನಾಲ್ಗೆ ಎಕ್ಕಡ ಅಲ್ಲ. ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ರಿಂಗ್ ಮಾಸ್ಟ್ರೆ, ನೀವೆಂತದಕ್ಕೆ ಈ ಪಾಕಿಸ್ತಾನದೊಟ್ಟಿಗೆ ಕೈ ಕುಲುಕ್ತಿದ್ದೀರಾ? ಲೇ ಸೂರಿ, ನಿನಗೆ ರಾತ್ರಿ ಫುಲ್ ಬಾಟ್ಲು ಕೊಡಿಸ್ತೀನಿ, ಅವ್ನ ಕಪಾಳಕ್ಕೆ ಬಾರ್ಸೋ. ಐ ಲೈಕ್ ಇಟ್. ರಿಂಗ್ ಮಾಸ್ಟ್ರೆ, ನೀವೆಂತದಕ್ಕೆ ರಿಂಗ್ ಮಾಸ್ಟರ್ ಒಟ್ಟಿಗೆ ಕೈ ಕುಲುಕ್ತಿದ್ದೀರಾ? ಅಡಕೆ ಕಬ್ಬುಲ, ನಿನಗೆ ನಂಜು ಕಳಕ್ ನಾ ಕೊಡಿಸ್ತೀನಿ, 2 ಕಪಾಳ ಕೊಟ್ಟ. ಐ ಲೈಕ್ ಇಟ್. ಗಂಡ ತಿಮ್ಮ, ಎಂತದಕ್ಕೆ ಇಬ್ಬರು ಸೇರಿ ಕೆಕೆ ಬುಳ್ಳನಿಂದ ನನಗೆ ಹೊಡಿಸಿದ್ದೀರಾ? ನೋಡವ್, ನಾಳೆಗ ಮಧುರ ಅವ್ರ ಬರ್ತಡೇ ಇದೆ. ಮನೆ ಮುಂದೆ ಮಾರಿಗುಡಿ ನಿದ್ದೆ ಅಂತ ಬೀದ್ ಅಲಿಯಾಗಿ ಬಿಟ್ಬಿಟ್ಟು ಸಂಜೆ 7 ಗಂಟೆ ಕರೆಕ್ಟಾಗಿ ಉಣ್ಣಕ್ ಬಂದ್ಬಿಡಿ. ಗೌಡ್ರೆ, ಬರ್ತಡೇ ಇರೋದು ಮಧುರ ಅವ್ರದ್ದು, ಅದಕ್ಕೆ ಜಾನಿಬಾಯಿ ಇನ್ವೈಟ್ ಮಾಡ್ಬೇಕು. ನೀವ್ಯಾಕೆ ಇನ್ವೈಟ್ ಮಾಡ್ತಿದ್ದೀರಾ? ಯಾಕಂದ್ರೆ ಪಾರ್ಟಿ ಖರ್ಚು ಮಾಡ್ತಾ ಇರೋದೇ ನಾನಲ್ವಾ? ಗೌಡ್ರೆ, ನಿಮ್ದು ನಾಲ್ಗೆ ಎಕಡ ಅಲ್ಲ. ಹಂಗಂತಾರ್ಯಾ? ನೋಡಕ್ಕೆ ಕಬ್ಬುಲ, ನಾಳೆಗ ಅಣ್ಣಪ್ಪನವರು ಮಧುರ ಅವ್ರ ಬರ್ತಡೇನ ಶಾನೆ ಗ್ರ್ಯಾಂಡ್ ಆಗಿ ಮಾಡ್ತಾವ್ರೆ. ಅಂತದ್ರಲ್ಲಿ ನಾ ಕರೆದ್ರೇನ ಅವ್ರು ಕರೆದ್ರೇನಂತ ನಾನೇ ಕರೆದು ಬಿಟ್ಟಿ ಅಲ್ವಾ ಅಣ್ಣಪ್ಪನವ್ರಿ? ರಿಂಗ್ ಮಾಸ್ಟ್ರೆ, ಈ ಪಾರ್ಟಿಗೆ ನಾನು ಬರುವುದಿಲ್ಲ ಮಾರ್ರೆ. ಲೇ ಯಾಕೆ, ಯಾಕೋ ಬರಲ್ಲ? ನಿಮ್ಮ ಪಾರ್ಟಿಯಲ್ಲಿ ಎಂತದಿದೆಪ್ಪ? ಒಂದು ರೌಂಡ್ ಚಿತ್ರಾನ್ನ, ಒಂದು ರೌಂಡ್ ಮೊಸರನ್ನ, ಅದನ್ನು ತಿನ್ಲಿಕ್ಕೆ ನನ್ನ ಕೆಲಸವನ್ನೆಲ್ಲ ಬಿಟ್ಟು ನಾನು ಬರ್ಬೇಕಾ? ಐ ಲೈಕ್ ಇಟ್. ಲೇ ಕುಂಜಜ್ಜ, ನೀನೇನ್ ದೊಡ್ಡ ಬಿಸ್ನೆಸ್ ಮ್ಯಾನ್ ನೋಡು, ಯಾವಾಗ್ಲೂ ಬ್ಯುಸಿ ಇರ್ತೀಯ. ನಾಳೆ ನೀನ್ ಕೇಳಿದ್ದೆಲ್ಲ ಸಿಗುತ್ತೆ, ಬಂದ್ ಎಂಜಾಯ್ ಮಾಡು. ಜಾನಿಬಾಯಿ, ನೀವ್ ಹೇಳ್ತಾರ ನಿಜನಾ? ನಿಜವಾಗ್ಲೂ ಗುಂಡು ತುಂಡು ಎಲ್ಲ ಸಿಗುತ್ತಾ? ಲೇ ಬಾಂಡ್ಲಿ, ನಿಮ್ಗೆ ಒಳ್ಳೆ ಮಾತು ಹೇಳಿದ್ರೆ ಅರ್ಥನೇ ಆಗಲ್ವೇನ್ರು? ಎಲ್ಲ ಬಾರ್ಸೆ ಹೇಳ್ಬೇಕಾ? ಬೇಡ ಬಿಡಿ ಜಾನಿಬಾಯಿ, ನಿಮ್ಮ ಮೇಲೆ ನಂಬಿಕೆ ಇದೆ. ನಾಳೆ ಅರ್ಧ ಗಂಟೆ ಮುಂಚೆ ಬಂದ್ಬಿಡ್ತೀವಿ. ಅರ್ಧ ಗಂಟೆ ಮುಂಚೆ ಇಲ್ಲಪ್ಪ, 2 ಗಂಟೆ ಮುಂಚೆ ಬರ್ಬೇಕು. ಎಂತದಕ್ಕೆ ಕಿರಿಕ್ ಪಾರ್ಟಿ, ಗುಂಡು ಪಾರ್ಟಿ ಬೇಗ ಶುರು ಮಾಡ್ತೀರಾ? ಅಲ್ಲ ಕೂಡ ಪೆಪ್ಪರ್ಡ್ರೆ ದುಂಬು ಧೂಳು ಹೊಡೆದು ಪೊಟ್ಲ ಕಟ್ಟಕ್ಕೆ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಮಧು ಡಾರ್ಲಿಂಗ್, ಮಧು ಡಾರ್ಲಿಂಗ್. ಏನ್ ಜಾನ್, ಇಷ್ಟೊಂದು ಖುಷಿಯಾಗಿದ್ದೀರಾ? ಏನ್ ಮಧು, ನಿನ್ ಬರ್ಡೇ ಅಂದ್ಮೇಲೆ ನಿನ್ ಗಂಡಾಗಿ ಇಷ್ಟು ಖುಷಿಯಾಗಿರ್ಬಾರ್ದಾ? ಹ್ಯಾಪಿ ಬರ್ಡೇ ಮಧು. ನಿಮ್ ಯೋಗ್ಯತೆ ಇಷ್ಟೇ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಬರ್ತ್ಡೇ ಅಂತಾನೆ ನಿಮಗೆ ನೆನಪಿರ್ಲಿಲ್ಲ. ಅಟ್ಲೀಸ್ಟ್ ನಾನೇ ನನ್ನ ಬರ್ಡೇ ಅಂತ ಹೇಳಾದ್ಮೇಲೂ ಒಂದು ಪಾರ್ಟಿ ಕೊಡಿಸ್ಬೇಕು ಅಂತ ನಿಮಗೆ ಅನ್ನಿಸ್ತಿಲ್ವಾ? ಅದು ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ. ನಾಳೆ ನಾನು ನಿನ್ ಬರ್ಡೇ ಪಾರ್ಟಿ ಕೊಡ್ತಾ ಇದ್ದೀನಿ. ಹೌದಾ? ನಿಜವಾಗ್ಲೂ? ನೀವೆಂತ ಪಾರ್ಟಿ ಕೊಡ್ಸ್ತೀರಂತ ನನಗೆ ಗೊತ್ತಿಲ್ವಾ? ಅಂಗಡಿಯಿಂದ 2 ಕ್ಯಾಂಡಲ್ ತಂದು ಒಂದು ಪುಟಾಣಿ ಕಪ್ ಕೇಕ್ನ ನನ್ನ ಕೈಲಿ ಕಟ್ ಮಾಡಿಸಿ ಅದೇ ಕ್ಯಾಂಡಲ್ನ ಡೈನಿಂಗ್ ಟೇಬಲ್ ಮೇಲಿಟ್ಟು ನೀವೇ ಅಡುಗೆ ಮಾಡಿ ಬಡಿಸಿ, ಡಾರ್ಲಿಂಗ್ ಇದೇ ಕ್ಯಾಂಡಲ್ ಲೈಟ್ ಡಿನ್ನರ್ ಎಂಜಾಯ್ ಮಾಡು ಅಂತ ಬಿಲ್ಡಪ್ ತಗೋತೀರಾ? ಅದು ನನ್ನ ಕಿಂಡಲ್ ಮಾಡಿಲ್ಲ ಅಂದ್ರೆ ನಿನಗೆ ನಿದ್ದೆನೇ ಬರಲ್ಲ ಅಲ್ವಾ? ನೋಡ್ತಾ ಇರೋ, ನಿನ್ ಬರ್ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ತೀನಿ ಅಂದ್ರೆ ಇಡೀ ಊರಿನ ಜನ ಎಲ್ಲ ಮೂಗ್ ಮೇಲೆ ಬೆರಳಿಟ್ಕೋಬೇಕು, ಹಾಗೆ ಮಾಡ್ತೀನಿ. ಹೌದಾ? ಅಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡ್ತೀರಾ? ಯಾಕೆ ಮಧು, ನನ್ನ ಮೇಲೆ ನಂಬಿಕೆ ಇಲ್ವಾ? ಹಲೋ ಭಾವುಕ ನಟ, ಇದು ನಂಬಿಕೆ ಪ್ರಶ್ನೆ ಅಲ್ಲ, ದುಡ್ಡಿನ ಪ್ರಶ್ನೆ. ಅಷ್ಟೊಂದು ಗ್ರ್ಯಾಂಡಾಗಿ ಪಾರ್ಟಿ ಮಾಡಕ್ಕೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ನಿಮಗೆ ಗೊತ್ತಾ? ನಿಮ್ಮ ಅಕೌಂಟಲ್ಲಿ ಮಿನಿಮಮ್ ಬ್ಯಾಲೆನ್ಸು ಇಲ್ಲ ಅಂತ ದಿನಾ ಬ್ಯಾಂಕ್ ಅವ್ರು ಫೋನ್ ಮಾಡಿ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಅದು ನನ್ನ ಹತ್ರ ನಂದೇ ದುಡ್ಡಿದೆ, ನೀನೇನು ಚಿಂತೆ ಮಾಡಬೇಡ. ಎಲ್ಲಾದ್ರೂ ಸಾಲ ಮಾಡಿದ್ರಾ? ಈ ಸಾಲ ಮಾಡೋದು ಬೇಡ, ಅದ್ರಲ್ಲಿ ಪಾರ್ಟಿ ಮಾಡಿ ಆ ಸಾಲನ ನನ್ನ ತಲೆ ಮೇಲೆ ಎಳಿಯೋದು ಬೇಡ. ಅದು ನಾನು ಸಾಲ ಮಾಡ್ತಿಲ್ಲ, ನನ್ನ ಹತ್ರ ನಂದೇ ದುಡ್ಡಿದೆ. ನೆನ್ನೆವರೆಗೂ ನಿಮ್ಮ ಹತ್ರ ನಯಾ ಪೈಸನೂ ಇರ್ಲಿಲ್ಲ, ಅದ್ ಹೇಗೆ ಒಂದೇ ದಿನದಲ್ಲಿ ನಿಮ್ಮ ಹತ್ರ ಅಷ್ಟೊಂದು ದುಡ್ಡು ಬರುತ್ತೆ? ಅದು ಒಂದು ಪಾಲಿಸಿ ಸೇಲ್ ಮಾಡಿದೆ ಅಮ್ಮ, ಬಿಗ್ ಅಮೌಂಟ್. ಅದರಿಂದ ಬಂದ್ ಕಮಿಷನ್ ಇಂದ ಪಾರ್ಟಿ ಮಾಡ್ತಿದ್ದೀನಿ. ನಿಜ ಹೇಳ್ತಿದ್ದೀರಾ ಜಾನಿ? ಎಸ್ ಮಧು, ನೀನೇನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿರೋ. ಪಾರ್ಟಿನ ನಾನು ಅರೇಂಜ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಹೆಂಡ್ತಿರ್ಗೆ ಒಡವೆ ಪಾರ್ಟಿ ಅಂದ್ಬಿಟ್ರೆ ಸಾಕು, ಗಂಡನ ಮೇಲೆ ಎಲ್ಲೆಲ್ಲೂ ಪ್ರೀತಿ ಬಂದ್ಬಿಡುತ್ತೆ. ಜಾನ್ ಮೋನೋ ಮಧು
ಮಧುರವ್ರೆ ತಗೊಳ್ಳಿ ನನ್ನ ಸರಿಂದ ನಿಮ್ಗೆ ಗಿಫ್ಟು ನಾನೇ ಪ್ರೀತಿಯಿಂದ ತಂದಿನಿ ಅನ್ನಿ ಶಾನೆ ಕಾಸ್ಟ್ಲಿ ಗಿಫ್ಟು ಇದ್ರ ಬೆಲೆ ಮಾತ್ರ ಕೇಳಬೇಡಿ ಯಾಕಂದರೆ ನಾನು ಪ್ರೀತಿಯಿಂದ ಕೊಡೋ ಗಿಫ್ಟ್ಗೆ ಬೆಲೆ ಕಟ್ಟಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ. ಮಧುರವ್ರೆ ನಿಮ್ಮ ಮುಖದಲ್ಲಿ ಯಾವಾಗಲೂ ಈ ನಗು ಹಿಂಗೆ ಇರಲಿ ಅಂತ ಆ ಶಂಕರೇಶ್ವರ ಅಂತ ಕೇಳ್ಕತ್ತೀನಿ. ನಿಮ್ಮಂತವ್ರು ನನ್ನ ಜೊತೆಲಿದ್ರೆ ನಾನು ಯಾವಾಗಲೂ ಖುಷಿಯಾಗೇ ಇರ್ತೀನಿ. ಅದಕ್ಕೆ ತಾನೆ ಯಾವಾಗಲೂ ನಿಮ್ಮ ದಂಡಲ್ಲಿರೋದು. ಏನಂದ್ರೆ ಅಂದ್ರೆ ನಾವು ನೀವು ಎದುರ ಬದ್ರ ಅಟ್ಟೋರಲ್ವಾ, ಅದಕ್ಕೆ ಹಂಗೆ ಹೇಳ್ತೀಯ ನೀ. ಗೌಡ್ರೆ ಎಲ್ರಿಗೂ ನಿಮ್ಮಂತ ನೇಬರ್ ಸಿಕ್ಕಿದ್ರೆ ಎಲ್ರೂ ಸಂತೋಷವಾಗಿರ್ತಾರೆ. ಹೌದು, ನೀವೊಬ್ರೇ ಬಂದಿದ್ದೀರಾ? ಪಾರು ಎಲ್ಲಿ? ಅಯ್ಯ ನಿಮಗೆ ಗೊತ್ತಲ್ವ ಮಧುರವ್ರೆ, ಒಂದು ಫಂಕ್ಷನ್ ಅಂದ್ಬಿಟ್ರೆ ಸಾಕು ಎಣ್ಣೆಕ ರೆಡಿ ಆಗಕ್ಕೆ ಫಂಕ್ಷನ್ಗಿಂತ ಜಾಸ್ತಿ ಟೈಮ್ ತಕೊಂಡ್ಬಿಡ್ತಾರೆ. ಏನ್ ಮಾಡೋದು, 2 ನಿಮಿಷದಲ್ಲಿ ಬರಕ್ಕೆ ನಿಮ್ ತರ ನಾವು ಪ್ಯಾಂಟ್ ಶರ್ಟ್ ಹಾಕಲ್ವಲ್ಲ. ಇವಳಿದ್ರೆ ನಾನು ಸಹಾಯ ಮಾಡ್ತಿದ್ನಲ್ಲ, ಅಂದ್ರೆ ಲಿಫ್ಟಿಗೆಲ್ಲ ತೆಗೆದು ಕೈ ಕೊಡ್ತಿದ್ನಲ್ಲ ಅಂದಿ. ಮಧುರವ್ರೆ ಅದನ್ನೆಲ್ಲ ಬುಟ್ಟಾಕಿ ಡೆಕೋರೇಷನ್ ಹೆಂಗಿದ್ದದು? ಗೌಡ್ರೆ ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ಹೇಳ್ಕೊಳಕ್ ಆಗದರಷ್ಟು ಖುಷಿ ಆಗ್ತಿದೆ. ಇದನ್ನೆಲ್ಲ ಮಾಡಿದ್ದು ನನ್ ಜಾನಿ. ಶಂಕರೇಶ್ವರ, ಬೀಜನ ಬಿತ್ತಿ ಫಸಲನ್ನ ಬೆಳೆದವ ನಾನು, ಅದ್ರಲ್ಲಿ ಕುಯ್ಕೊಂಡು ಹೋಯ್ತಾ ಇರೋದು ಅಣ್ಣಯ್ಯಪ್ಪನವ್ರ. ನಾನಂಗೆ ಆಗಕ್ಕೆ ಬಿಡಲ್ಲ. ಮಧುರವ್ರೆ ಇದನ್ನೆಲ್ಲ ಮಾಡಿದ್ರು ಅಣ್ಣಯ್ಯಪ್ಪನವ್ರ ಅಲ್ಲ ಅನ್ನಿ. ನೀವೇ ಮಾಡಿದ್ದು ಅಂತ ಹೇಳಕ್ ಹೋಗ್ತಿದ್ದೀರಾ? ಇದನ್ನೆಲ್ಲ ನೀವ್ ಮಾಡಕ್ಕೆ ಚಾನ್ಸೇ ಇಲ್ಲ. ಇದನ್ನೆಲ್ಲ ಮಾಡಿ ನನ್ ಜಾನಿದೆ. ಕೊಂಗಳಿ ಮಲ್ಲಪ್ಪ, ಇವತ್ತು ಮಧುರವ್ರಿಗೆ ಏನಾಗಿತ್ತು? ಈ ಅಣ್ಣಯ್ಯಪ್ಪನವ್ರನ್ನ ಯಾಕೆ ಈ ಪಾರ್ಟಿಗೆ ಹೋಗ್ಬಿಡ್ತಾ ಇದ್ದಾರು? ಎಲ್ಲ ನಾನು ಮಾಡಿದ ಕೆಲಸವೇ. ಪಾರ್ಟಿಗೆ ನಾನೇ ಖರ್ಚು ಮಾಡ್ತೀನಿ ಅಂತ ಹೇಳಿದ್ದೇ ತಪ್ಪಾಗೋಯ್ತು. ನಂದನ್ನು ತಗೊಂಡು ನಾನೇ ಹೊಡ್ಕೋಬೇಕು. ಗೌಡ್ರೆ ಇದನ್ನೆಲ್ಲ ನೋಡ್ತಿದ್ರ ಖುಷಿಗೆ ಹಾಗೆ ಗಾಳಿಲ್ ತೆಲಾಡ್ಬೇಕು ಅನ್ನಿಸ್ತಿದೆ. ಗೌಡ್ರೆ ಏನ್ ಮಾಡ್ತಿದ್ದೀರಾ? ಗಾಳಿ ತೇಲಾಡ್ಬೇಕು ಅಂದ್ರಲ್ಲ ಮಧುರವ್ರೆ, ಸಹಾಯ ಮಾಡವಂತ. ಗೌಡ್ರೆ ನಾನ್ ಜಸ್ಟ್ ಮಾತಿಗೆ ಹೇಳ್ದೆ, ಯಾರಾದ್ರೂ ಗಾಳಿಲ್ ತೇಲಾಡಕ್ ಆಗುತ್ತಾ? ವೆರಿ ಫನಿ. ಕೊಂಗಾಲಿ ಮಲ್ಲಪ್ಪ, ಇದನ್ನೆಲ್ಲ ನೋಡಿ ಖುಷಿಯಾಗಿ ನನ್ನನ್ನು ಹನಿ ಅಂತ ಕರೀತಾರೆ ಅನ್ಕೊಂಡ್ರೆ ವೆರಿ ಫನ್ನಿ ಅಂತ ಹೋಗ್ಬಿಟ್ರು. ತೊಂದರೆ ಇಲ್ಲ, ಮರಳಿ ಪ್ರಯತ್ನವೂ ಮಾಡು. ಬರೋರೆ ಬರೋ. ಓ ಜಾನಿ ಅವರೇ, ಬನ್ನಿ ಬನ್ನಿ. ಏನ್ ಕರ್ತಿತ್ತು? ಬರೋರೆ ಪಾರ್ಟಿಗೆ ಲೇಟ್ ಆಯ್ತು, ಬನ್ನಿ ಹೋಗೋಣ. ಜಾನಿ ಅವರೇ ನಾನು ಇನ್ನೂ ಸ್ಟಡಿನೇ ಆಗಿಲ್ಲ ಅನ್ನಿ. ಬರೋರೆ ಅದು ಸ್ಟಡಿ ಅಲ್ಲ, ರೆಡಿ. ನಾನು ಇನ್ನೂ ರೆಡಿ ಆಗೋಕೆ ಸಾನೆ ಒತ್ತಾಯ್ತದೆ. ಹೋಗಿ ನೀವು ರೆಡಿಯಾಗಿ ಬನ್ನಿ. ಗೌಡ್ರಲ್ಲಿ ಕಾಣ್ತಾನೆ ಇಲ್ಲ. ನಮ್ ಬಾವ ಆಗ್ಲಿ ಮಧುರವ್ರನ್ನ ನೋಡ್ಬೇಕು ಅಂತ ನಿಮ್ಮ ಮಟ್ಟಿಗೆ ಹೋದ್ರಲ್ಲ. ಗೌಡ್ರಿಗೆ ಸ್ವಲ್ಪನೂ ಕಾಮನ್ ಸೆನ್ಸೇ ಇಲ್ಲ. ಮನೇಲಿ ನಿಮ್ಮೊಬ್ಬರನ್ನೇ ಬಿಟ್ಟು ನಮ್ಮನೆಗೆ ಹೋಗಿ ಕೂತಿದಾರಲ್ಲ, ಎಂತ ಕಚಡ ಇರಬೇಕು. ಜಾನಿ ಅವರೇ ನಮ್ ಬಾವಂಗ ಹಂಗೆಲ್ಲ ಬೈಬೇಡಿ. ಅವ್ರು ನನ್ನ ಬಿಡ್ನೆ ರೆಡಿ ಆಗು ಅಂತಾನೆ ಹೇಳಿದ್ರು. ನಾನೇ ಹೊಸ ರೆಡಿ ಆಗೋದ್ ಲೇಟ್ ಮಾಡಿದೆ. ಅದಕ್ಕೆ ನೀವು ಹೋಗಿರಿ ಅಂತ ನಾನು ಅವ್ರನ್ನ ಕಳ್ಸಿದ್ದು. ಮಾರೋರೆ ನೀವು ತುಂಬಾ ಇನ್ನೋಸೆಂಟ್. ಅದಕ್ಕೆ ಆ ಗೌಡ್ರ ಕಚಡ ಬುದ್ಧಿಗಳೇನು ನಿಮಗೆ ಗೊತ್ತಿಲ್ಲ. ಜಾನಿ ಅವರೇ ಇನ್ನೊಂದ್ಸಲಿ ನಮ್ ಬಾವನ್ನ ಕಚಡ ಗಿಚಡ ಅಂದ್ರೆ ಚೆನ್ನಾಗಿರಕಿಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಹೋಗಿ ನೀವು ರೆಡಿಯಾಗಿ ಬನ್ನಿ. ನೀವು ಬರೋ ತನಕ ನಾನು ಇಲ್ಲೇ ವೇಟ್ ಮಾಡಿರ್ತೀನಿ. ನೀವು ಬಂದ್ಮೇಲೆ ಒಟ್ಟಿಗೆ ಹೋಗೋಣ. ಸರಿ, ನಾನು ಹಂಗೋಗಿ ಹಿಂಗ್ ರೆಡಿ ಆಗಿ ಬರ್ತೀನಿ. ಬರಲ್ಲ? ಮಧುರ ಅವರೇ, ಇವತ್ತು ನೀವು ಸೀರೆಯಲ್ಲಿ ಶಾನೆ ಪಸಂದ ಕಾಣಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ. ಗೌಡ್ರೆ ನಾನು ಯಾಕೆ ನಿಮ್ಮ ಕಣ್ಣಿಗೆ ಇಷ್ಟೊಂದು ಸುಂದರವಾಗಿ ಕಾಣಿಸ್ತಿದ್ದೀನಿ? ಇದೇನು ಮಧುರ ಅವ್ರೆ ಹಿಂಗೆ ಕೇಳ್ಬಿಟ್ರಿ? ತಾಜ್ ಮಹಲ್ ಯಾಕೆ ಚಂದ ಕಂಡದ್ದು ಹೇಳಿ? ನೋಡಕ್ಕೆ ಚಂದಾಗದೆ, ಅದಕ್ಕೆ ಚಂದ ಕಾಣುತ್ತೆ. ನೀವು ಅಷ್ಟೇ ನೋಡಕ್ಕೆ ಚಂದಾಗಿದ್ದೀರಿ, ಅದಕ್ಕೆ ಚಂದ ಕಾಣ್ತಿದ್ದೀರಿ. ಗೌಡ್ರೆ ನಾನು ಯಾಕೆ ನಿಮ್ಮ ಕಣ್ಣಿಗೆ ಇಷ್ಟೊಂದು ಸುಂದರವಾಗಿ ಕಾಣಿಸ್ತಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಹೇಳಿ? ಯಾಕಂದ್ರೆ ನೀವು ನನ್ನ ತುಂಬಾ ಪ್ರೀತಿಸ್ತಿದ್ರ, ಅದಕ್ಕೆ. ಮಧುರ ಅವರೇ, ಕೊನೆಗೂ ನಾನು ಪ್ರೀತಿ ಮಾಡೋ ವಿಷಯ ನಿಮ್ಗೆ ಗೊತ್ತಾಗೋಯ್ತಾ? ಮಾಡದೆಲ್ಲ ಮಾಡ್ಬಿಟ್ಟು ಸುಮ್ಮನಿದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಗೌಡ್ರ ನೀವು ಮಾಡಿದಲ್ಲ ನ್ಯಾಯನಾ? ನಾನೇನು ಮಾಡಿದ್ರಿ ಮಧುರ ಅವರೇ? ಎಲ್ಲ ಅರೇಂಜ್ಮೆಂಟ್ಸು ಪಾರ್ಟಿ ಖರ್ಚನ್ನ ನೀವೇ ಮಾಡಿ ಏನು ಮಾಡದೇ ಇರೋ ಥರ ಸುಮ್ಮನೆ ಕೂತಿದ್ದೀರಾ? ಮಧುರ ಅವ್ರೆ ಇದೆಲ್ಲ ನಾ ಮಾಡಿಲ್ಲ, ಅಣ್ಣಪ್ಪನವ್ರೆ ಮಾಡ್ದದು ಅನ್ನಿ. ಸುಮ್ಮನೆ ಸುಳ್ಳು ಹೇಳ್ಬೇಡಿ ಗೌಡ್ರೆ. ಇಷ್ಟೊಂದು ಗ್ರ್ಯಾಂಡಾಗಿ ಪಾರ್ಟಿ ಆರ್ಗನೈಸ್ ಮಾಡೋಕ್ಕೆ ಜಾನಿ ಕೆಪಾಸಿಟಿ ಎಲ್ಲಿದೆ? ಇದನ್ನೆಲ್ಲ ಮಾಡಿದ್ದು ನೀವೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ಮಧುರ ಅವರೇ, ಈ ವಿಷಯನ ಯಾರಿಗೂ ಹೇಳ್ಬಾರ್ದು ಅಂತ ಅಣ್ಣಪ್ಪನವ್ರಿಗೆ ಮಾತು ಕೊಟ್ಟಿದ್ದೀಯನ್ನಿ. ಅದಕ್ಕೆ ಹೇಳೋದು ನಿಮ್ಮ ಮನಸ್ಸು ತಿಳಿ ನೀರಿನಂತೆ ಅಂತ. ಈಗಲೂ ನೋಡಿ ಇದನ್ನೆಲ್ಲ ಮಾಡಿದ್ದು ನಾನೇ ಅಂತ ನೀವು ಒಪ್ಕೋತಾನೆ ಇಲ್ಲ. ಮಧುರ ಅವರೇ,
ನಾವು ಮಾಡ್ದದ್ನ ನಮ್ಮ ಮುಂಸ್ತವರು ಯಾವತ್ತೂ ಹೇಳ್ಕೊಂಡಿಲ್ಲ, ಅದಕ್ಕೆ ಹೇಳಲಿಲ್ಲ. ನಮ್ಮ ಮಾಡಿರೋ ಅರೇಂಜ್ಮೆಂಟ್ ನಿಮ್ಗೆ ಇಷ್ಟ ಆಯ್ತಾ? ನೀವು ಮಾಡಿದ ಅರೇಂಜ್ಮೆಂಟ್ ಅಂದಮೇಲೆ ಇಷ್ಟ ಆಗದೆ ಇರುತ್ತಾ? ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹೇಳಿರಿ ಬುಡಿ ಮಧುರ ಅವರೇ? ಅದೇನಿದ್ರು ದೂರದಲ್ಲಿರೋರ್ಗೆ ಹೇಳೋದು, ನಮ್ಮಿಬ್ಬರ ಮಧ್ಯೆ ಅದೆಲ್ಲ ಯಾಕ? ಏನು ನಿಮ್ಮ ಮಾತಿನ ಅರ್ಥ? ಬುಡಿ ಮಧುರ ಅವರೇ, ಅದನ್ನೆಲ್ಲ ಹೇಳೋಕೆ ನಾಚಿಕೆ ಆಯ್ತದೆ. ಮನ್ಮಥ ನನ್ನ ಮನ್ಸಿಗೆ ಮನ್ಮಥನ ಬಾಣ ಬಿಟ್ಟು ಈಗ ನಾಚಿಕೆ ಅಂತ ನಾಚಿಕೆ. ಕಳ್ಳ ಕನಸ